ರಾಘವೇಂದ್ರ ಸರ್, ಅಲ್ಲಿ ಎದುರುಗಡೆ ಇರೋ ಬೆಟ್ಟ ತೋರಿಸ್ತಾ ಇದ್ದೀನಿ. ಇಲ್ಲೇ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಕೊಲ್ಲೂರು ಮೂಕಾಂಬಿಕೆಗೆ ಬಂದರೆ ನೀವು ಮುಂಚೆನೇ ಬುಕ್ ಮಾಡ್ಕೊಂಬರೋದು ಬೆಟ್ರು ರೂಮ್ಗಳನ್ನ. ಸುತ್ತಮುತ್ತ ತುಂಬ ರೂಮ್ಸ್ಗಳಿದ್ದಾವೆ, ಲಾಡ್ಜಸ್ಗಳಿದ್ದಾವೆ. ಎಲ್ಲಿ ಬೇಕಾದರೂ ನೀವು ಬುಕ್ ಮಾಡ್ಕೊಂಬರ್ಬೋದು. ಇದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹೆಬ್ಬಾಗಿಲು. ಜನರಲಾಗಿ ದರ್ಶನ ಮಾಡೋರು ಈ ದೇವಸ್ಥಾನವನ್ನು ಸುತ್ತ ಹಾಕ್ಕೊಂಡು ಬಂದು ಇಲ್ಲಿ ಎಂಟ್ರಿ ಇರುತ್ತೆ. ವೀಕ್ ಡೇಸ್ ಇರೋದ್ರಿಂದ ಇವತ್ತು ಖಾಲಿ ಇದೆ, ಸೊ ದರ್ಶನ ಎಲ್ಲ ಆರಾಮಾಗಾಯಿತು. ಕೊಲ್ಲೂರಿಗೆ ಬಂದು ಮೂಕಾಂಬಿಕೆ ದರ್ಶನ ಮಾಡೋರು ಮತ್ತು ಸೇವೆ ಮಾಡೋರು ಆ ಸೇವೆಗೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ಈ ಲಿಸ್ಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿ ದರ್ಶನಕ್ಕೆ ಬರೋರು ಈ ಥರ ಶರ್ಟು ಬನೀನನ್ನು ತೆಗೆದು ಪಂಚೆಯಲ್ಲಿ ಬರಬೇಕಾಗುತ್ತೆ. ಪ್ಯಾಂಟ್ ಆಗಲಿ ಚಡ್ಡಿ ಆಗಲಿ ಅಲೋ ಇರೋದಿಲ್ಲ ದೇವಸ್ಥಾನದ ಒಳಗಡೆ. ಮೂಕಾಂಬಿಕೆ ದೇವಸ್ಥಾನ ದರ್ಶನ ಮಾಡ್ಕೊಂಬಂದು ಈಗ ರೂಮ್ ಮಾಡಿಕೊಂಡು ಹಾಲ್ಟ್ ಆಗೋಣ ಅಂತ ಹೊರಟಿದ್ದೀವಿ. ಸೊ ಅದ್ರ ಮಧ್ಯೆ ಒಂದು ಬ್ರೇಕ್ ತೊಗೊಂಡು ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಒಂದು ಹೋಟೆಲಲ್ಲಿ ಲೈಟಾಗಿ ವಡೆ ಮತ್ತು ಟೀ ತೊಗೊಂಡು ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಬಟ್ ವಡೆ ಚೆನ್ನಾಗಿದೆ. ಹಾಂ, ವಡೆ ತುಂಬ ಚೆನ್ನಾಗಿದೆ. ವಡೆ ಚೆನ್ನಾಗಿದೆ, ಚಟ್ನಿ ಸಾಂಬಾರು ಅಷ್ಟಕ್ಕಷ್ಟೇ. ಎಷ್ಟಾದ ಭಯ ಬಿಲ್ಲು? 165. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೆಲಸ ಮಾಡೋಣ, ನೀನು ಕೊಡ್ತೀಯ ಅಂತ ನಾನು ಫಸ್ಟ್ ಹೋಗ್ತೀನಿ. ಆಮೇಲೆ ನಾನು ಹೋಗ್ತೀನಿ, ಇವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಕೊಡ್ತಾರೆ ಅಂತ ನೀನು ಬಾ. ವಾ ವಾ ವಾ, ನೋಡ್ರಿ ಅಲ್ಲಿ ಎದುರುಗಡೆ ಏನು ಸಖತ್ತಾಗೈತೆ ನೇಚರು. ರಾಘವೇಂದ್ರ ಸರ್, ಅಲ್ಲಿ ಎದುರುಗಡೆ ಇರೋ ಬೆಟ್ಟ ತೋರಿಸ್ತಾ ಇದ್ದೀನಿ. ಆದರೆ ನಿಮ್ಮ ಬೆಟ್ಟನೇ ಫಸ್ಟ್ ಕಾಣಿಸ್ತಾ ಇಲ್ಲ. ಇಲ್ಲೇ ಚೆನ್ನಾಗಿ ಕಾಣ್ತೀವಿ ಅಂತೀಯಾ? ಇಲ್ಲೇ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಸಂತೋಷ. ಘಾಟ್ ಸೆಕ್ಷನಲ್ಲಿ ರಿಚು ಬಾಯ್ ಡ್ರೈವ್ ಮಾಡ್ತಾ ಇದ್ದಾರೆ. ಇವನು ಯಾರೋ ಅರ್ಜೆಂಟ್ ಮಾಡ್ತಾವನೆ, ಬಿಳಿ ಕಾರೋನು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅಂತೂ ಇಂತೂ ಅವ್ನು ಮುಂದೆ ಹೊರಟೋದ. ಅವ್ನು ಹಾಳಾಗೋಗ್ಲಿ, ನಾವು ನಿಧಾನಕ್ಕೆ ಹೋಗೋಣ. ಘಾಟ್ ಸೆಕ್ಷನಲ್ಲಿ ರಿಚು ಚೆನ್ನಾಗಿ ಡ್ರೈವ್ ಮಾಡ್ತಾವ್ರೆ. ಈ ವಯಸ್ಸಿಗೆ ಹಿಂಗೆ ಹೊಡಿದ್ರೆ ಆ ವಯಸ್ಸಿಗೆ ಇನ್ನು ಹೆಂಗೆ ಹೊಡೆದಿರೋ ನಾ ಟ್ರಿಪ್ಗಳು. ಇಲ್ಲಿ ಡೈಲಿ ಟ್ರಾವೆಲಿಂಗ್ ಮಾಡೋರು ಇರ್ತಾರೆ, ಒಳ್ಳೊಳ್ಳೆ ವೆಹಿಕಲ್ಸ್ ತಗೊಂಡ್ಬರ್ತಾರೆ. ಈ ಕಡೆ ಟೂರಿಸ್ಟ್ ಪ್ಲೇಸ್ ಬರುವಾಗ ರೋಡು ಅದೇ ತರ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಹೋಗಿ ನೋಡೋದಕ್ಕೆ ಯಾರಿಗೂ ಒಂದು ಇದಿರಲ್ಲ. ಅಟ್ಲೀಸ್ಟ್ ಏನಾದ್ರು ಒಂದು ಕಾಫಿ ಟೀ ಆ ಥರಕ್ಕಾದ ಒಂದು ಫೆಸಿಲಿಟೀಸ್ ಮಾಡ್ಕೊಡ್ಬೇಕು ಈ ಕಡೆ ಎಲ್ಲ. ಘಾಟ್ ಸೆಕ್ಷನಲ್ಲಿ ಕಾಫಿ ಟೀ ಯಾರು ಇಡ್ತಾರೆ ಭಯ? ಇಲ್ಲಿ ಅಲ್ಲ, ಈ ರೋಡ್ ಸರಿ ಇದ್ರೆ ಯಾರು ಆಟೋಮೆಟಿಕ್ಲಿ ಯಾವಾಗ ನೋಡಿ ರೋಡ್ ಸೈಡ್ ಫುಟ್ಪಾತ್ ಮಾಡೋರೆ ಇಡ್ತಾರೆ. ಅಟ್ಲೀಸ್ಟ್ ಒಂದು ಟೀ ಕಾಫಿ ನೈಟ್ ಅಲ್ಲ, ಮಾರ್ನಿಂಗ್ ಡೇ ಟೈಮ್ಸ್ ಅಲ್ಲಿ ಇಡ್ತಾರೆ. ಜಾಗನೂ ಇಲ್ಲ ಅಲ್ಲ, ಇಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಅವ್ನು ಟೀ ಕಾಫಿ ಅಂಗಡಿ ಇಟ್ರೆ ಮತ್ ಮನೆಗೆ ಹೋತಾನ? ಹೋಗಲ್ಲ. ನೋಡಪ್ಪ ಈ ಮರಗಳು ನೋಡಿ ಹೇಗ್ ಬಿಟ್ಟಿದೆ. ರಿಚು ವರ್ಷಕ್ಕೊಂದ್ಸಲಿ ಈ ಕಡೆ ಬಂದ್ರೆ ಕಾಫಿ ಟೀ ಇರ್ಬೇಕು.
ಅದಕ್ಕೆ ಯಾರೋ ಒಬ್ಬ ಮನೆ ಬಿಟ್ಬಿಟ್ಟು ಇಲ್ಲಿ ಅಂಗಡಿ ಹಾಕೊಂಡು ಅಲ್ಲ ಅಂಗಡಿ ಹಾಕಕ್ ಜಾಗ ಆದ್ರೂ ಇದೆಯಾ ಇಲ್ಲಿ? ಆಯ್ತು ಇರೋ ನಿಂತ್ಕೊಳಕ್ಕೆ ಜಾಗ ಇಲ್ಲ ಯಾವ ಘಾಟ್ ಸೆಕ್ಷನ್ ಬಿಡು. ಯಾವ ಘಾಟ್ ಸೆಕ್ಷನ್ ಹೋದ್ರು ಅಷ್ಟೇ ಗುರು. ಯಾಕೆ ಬಾ ಕೇರಳ ಕಡೆ ಘಾಟ್ ಸೆಕ್ಷನ್ ಬಾ. ಏನೇನೈತೆ? ಅಟ್ಲೀಸ್ಟ್ ಟೀ ಕಾಫಿ ಸಿಗುತ್ತೆ ನಿನಗೆ. ಅಪ್ಪ ನಾವು ಕರ್ನಾಟಕ ಬಗ್ಗೆ ಮಾತಾಡ್ತಿದೀವಿ. ನಾನು ಹೊರಗಡೆ ಹೋಗಿರೋದೇ ಕೇಳ್ತಿದ್ದೀನಿ. ಹೊರಗಡೆ ಹೋಗಿರೋ ಇಂಟರ್ನ್ಯಾಷನಲ್ ಇವನು ಇಂಟರ್ನ್ಯಾಷನಲ್ ನಾವು ಬೇರೆ ಲೋಕಲ್ ಈ ಕಡೆ ಲೋಕಲ್ ನವ್ರಿ. ಸರಿ ಹೋಗಿರೋ ಕಡೆ ಇರೋದ್ ಕಡೆ ಹೇಳ್ತೀನಿ. ಸರಿ ಆಯ್ತಪ್ಪ. ಯಾರಪ್ಪ ಮಿನಿಸ್ಟರ್ ಫೋನ್ ಹಾಕಪ್ಪ, ಮಾತಾಡೋಣ ಈಗಲೇ. ಇಲ್ಲ ಅಂದ್ರೆ ವಿಜಯ್ಗೆ ಒಂದು ಪತ್ರ ಬರ್ದ್ಬಿಡಿ ಅಷ್ಟೇ. ಹೆಂಗು ಮೊನ್ನೆ ಬಂದು ಹೋಗವ್ರೆ. ಅವ್ನು ಗೊತ್ತಾಗಿರ್ತ ರೋಡಲ್ಲ ಹೆಂಗಿದೆ ಇಲ್ಲ ಕಿತ್ತೋಗಿ ಸ್ವಲ್ಪ ಬೇಗ ರೆಸ್ಪಾಂಡ್ ಮಾಡ್ತಾರೆ. ವೀಕ್ಷಕರೇ, ನಾನು ನಿಮಗೊಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ನೋಡಿ. ಅಂತೂ ಇಂತೂ ಘಾಟ್ ಸೆಕ್ಷನಲ್ಲಿ ಒಂದು ಒಳ್ಳೆ ಪ್ಲೇಸ್ ಸಿಕ್ತು ನಮಗೆ ಫೋಟೋಶೂಟ್ಗೆ. ಏನು ಸಕ್ಕತ್ತಾಗಿದೆ ಈ ಫಾಲ್ಸ್ ಅಂದರೆ, ಸೂಪರಾಗಿದೆ. ಈ ಘಾಟ್ ಸೆಕ್ಷನ್ ನೋಡಿದ್ರೆ ನಮ್ಗೆ ಏನು ನೆನಪಾಗುತ್ತೆ ಗೊತ್ತಾ, ಅವಾಗ ಸ್ಕೂಲ್ ಡೇಸಲ್ಲಿ ಟ್ರಿಪ್ ಮಾಡಿವು, ಅಂದರೆ ಟ್ರಿಪ್ ಕರ್ಕೊಂಬರೋರು ಸ್ಕೂಲಿಂದ. ಸೊ ಆ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಧರ್ಮಸ್ಥಳ, ಕೊಲ್ಲೂರು ಮೂಕಾಂಬಿಕಾ, ಶೃಂಗೇರಿ ಈ ಥರ ಪ್ಲೇಸ್ಗಳಿಗೆ ಟ್ರಿಪ್ ಕರ್ಕೊಂಬರೋರು ಸ್ಕೂಲಿಂದ. ಆ ಸ್ಕೂಲ್ ಡೇಸ್ ತುಂಬ ಮಿಸ್ ಮಾಡ್ಕೋತೀವಿ ಈಗ ಈ ಟ್ರಿಪ್ ಮಾಡುವಾಗ. ಅದೇ ನೆನಪಾಗುತ್ತೆ ನೋಡಿ. ಈ ಥರ ಸೀಸನಲ್ಲಿ ಬರಬೇಕು, ನೇಚರ್ನ ಎಂಜಾಯ್ ಮಾಡಬೇಕು. ನೀವೆಷ್ಟೇ ದುಡ್ಡು ಕೊಟ್ಟರು ಈ ಥರ ಪ್ಲೇಸ್ಗಳು ನೋಡೋಕ್ಕಾಗೋದಿಲ್ಲ. ನೋಡ್ಕೊಬಿಡಿ, ಫ್ರೀಯಾಗಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಮಿಸ್ ಮಾಡದೆ ಈ ಕಡೆ ಬಂದಾಗ ಘಾಟ್ ಸೆಕ್ಷನ್ನ ಎಂಜಾಯ್ ಮಾಡಿ. ಬಟ್ ಡ್ರೈವ್ ಮಾಡುವಾಗ ಬಿ ಕೇರ್ಫುಲ್. ಎಕ್ಸ್ಪೀರಿಯನ್ಸ್ ಪರ್ಸನ್ನೇ ಡ್ರೈವ್ ಮಾಡಿದ್ರೆ ಭಾಳ ಒಳ್ಳೆಯದು. ನೋಡ್ರಿ ಏನು ಸಖತ್ತಾಗೈತೆ ನೇಚರು. $1,000,000 ಕೊಟ್ಟರು ಇಂಥ ವ್ಯೂ ಸಿಗೋದಿಲ್ಲ. ಬೆಂಗಳೂರು ಬಿಟ್ಟು ಇಷ್ಟು ದೂರ ಬಂದಿದ್ಗೂ ಒಳ್ಳೆ ಸಾರ್ಥಕ ಆಯಿತು. ಸಖತ್ತಾಗಿದೆ ಈ ನೇಚರ್ ಅಂತೂ. ಫೈನಲಿ ಇವತ್ತಿನ ಟ್ರಿಪ್ ಮುಗೀತು. ಮೂಕಾಂಬಿಕಾ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ರೆಸಾರ್ಟ್ ಕಡೆ ಹೊರಟಿದ್ವಿ. ನಮ್ಮ ರಾಘವೇಂದ್ರ ಸರು ಒಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ ತೀರ್ಥಹಳ್ಳಿ ಹತ್ರ. ಸೊ ಆ ಕಡೆ ಈಗ ಹೊರಟಿದ್ದೀವಿ.